ನನ್ನ ಹೆಸರು ವಿದ್ಯಾಶ್ರೀ ಪೂಜಾರಿ ಅಂತ. ಜಯಕ್ಕೆ ಹೆಸರುವಾಸಿಯಾದ ನಾಡು ನನ್ನ ವಿಜಯಪುರ. ನನ್ನ ವಿಜಯಪುರದಲ್ಲಿ 20ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿರೋದು ನಮ್ಮ ಹೆಮ್ಮೆ. ಆಡುವ ಭಾಷೆ ಕೇವಲ ಕನ್ನಡವಾಗದೆ ಆಡಳಿತ ಭಾಷೆ ಕನ್ನಡವಾಗಬೇಕು ಎಂಬ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಮಗೆ ಖುಷಿಯನ್ನು ಕೊಡ್ತಾ ಇದೆ. ಇದನ್ನು ನಮಗೆ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ವಿಜಯಪುರದಲ್ಲಿ ನಡೀತಕ್ಕಂಥದ್ದು ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಸೊ ಇವನ್ನೆಲ್ಲ ಗಮನಿಸಿದಾಗ ಸಾಯುವಾಗ ಸಮಾಧಿ ಚಿಂತೆ ಮಾಡದೆ ಸಮಾಜ ಚಿಂತೆ ಮಾಡಬೇಕು, ಸಾಯುವಾಗ ಮನೆ ಮಕ್ಕಳ ಚಿಂತೆ ಮಾಡದೆ ಮೌಲ್ಯಗಳ ಚಿಂತೆ ಮಾಡಬೇಕು, ಸಾಯುವಾಗ ಬದುಕಬೇಕೆನ್ನುವ ಬಯಕೆ ತಾಳದೆ ಬದುಕು ಸಮಾಜಕ್ಕೆ ಅರ್ಪಿತವಾಗಬೇಕು ಎಂಬ ನಿಟ್ಟಿನಲ್ಲಿ ಇಲ್ಲಿ ಆಯೋಜಿಸಿರ್ತಕ್ಕಂತಹ ಯೋಜನೆ, ಇಲ್ಲಿ ಎಲ್ಲ ರೀತಿಯ ಕಾರ್ಯವೈಖರಿಗಳು ನೋಡಿ ನಮ್ಮ ಮನಸ್ಸಿಗೆ ತುಂಬ ಹೆಮ್ಮೆ ಅಂತ ಅನ್ನಿಸ್ತು. ಸೊ ಇದನ್ನು ಏರ್ಪಡಿಸಿರ್ತಕ್ಕಂತಹ ನಮ್ಮ ಹಾಶಿಂಪೀರ್ ವಾಲಿಕರ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಸಿದ್ದನಗೌಡ ಕಾಸಿನಕುಂಟಿ, ಸಹಶಿಕ್ಷಕರು ಗೋನಾಳ್ ಮುದ್ದೇಬೇಳೆ ತಾಲೂಕಿನಿಂದ ನಾನು ಬಂದಿರೋದು. ನಿನ್ನೆದಿಂದ ಅಂದರೆ 2 ದಿನಗಳಿಂದ ಅತ್ಯಂತ ವಿಜೃಂಭಣೆಯಿಂದ ಈ ಕನ್ನಡದ ಜಾತ್ರೆ ನಡೀತಾ ಇದೆ. ವಿಜಯಪುರ ಜಿಲ್ಲೆಗೆ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಏನಪ್ಪ ಅಂತಂದ್ರೆ ವಚನ ಸಾಹಿತ್ಯ. ಹಲವಾರು ಕವಿಗಳು ಇಲ್ಲಿ ಹುಟ್ಟಿ ಆ ಕನ್ನಡ ಸಾಹಿತ್ಯವನ್ನು ಬೆಳೆಸಿದಂತಹ ಸಂಸ್ಕೃತಿಯ ನಾಡು ನಮ್ಮ ವಿಜಯಪುರ ಜಿಲ್ಲೆ. ಇಲ್ಲಿ ವಿವಿಧ ತಾಲೂಕಿನಿಂದ ವಿವಿಧ ಜಿಲ್ಲೆಗಳಿಂದ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿನ್ನೆಯಿಂದ ಒಟ್ಟು 6 ಗೋಷ್ಠಿಗಳು ಇಲ್ಲಿ ನಡೀತಾ ಇದ್ದಾವೆ. ಕವಿಗೋಷ್ಠಿ, ಆಮೇಲೆ ಮಹಿಳಾ ಗೋಷ್ಠಿ, ದಾಸ ಸಾಹಿತ್ಯದ ಗೋಷ್ಠಿ, ಅದೇ ರೀತಿ ಈಗ ಜನಪದ ಸಾಹಿತ್ಯ ಗೋಷ್ಠಿ, ಹೀಗೆ 6 ಗೋಷ್ಠಿಗಳ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಈ ಗುಮ್ಮಟ ನಗರಿಯಲ್ಲಿ ಜರುಗ್ತಾ ಇದೆ. ಬಿಜಾಪುರ ಜಿಲ್ಲೆ ಹೆಮ್ಮೆಯ ನಾಡು, ಕನ್ನಡ ಸಾಹಿತ್ಯ ಸಮ್ಮೇಳನ ಇದು 20ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ. ಈ ಸಾಹಿತ್ಯ ಸಮ್ಮೇಳನ ಎಲ್ಲ ಕಡೆಯಿಂದ, ಇದು ಗುಮ್ಮಟಿ ನಗರ ಜಿಲ್ಲೆಯಾಗಿದ್ದರಿಂದ ಎಲ್ಲ ಕಡೆ ಜನರು ಇಲ್ಲಿ ಬಂದು ಅತಿ ಒಂದು ವಿಜೃಂಭಣೆಯಿಂದ ಅಚ್ಚುಕಟ್ಟದಿಂದ ಈ ಸಾಹಿತ್ಯ ಸಮ್ಮೇಳನವನ್ನು ನಿರೂಪಿಸಿದ್ದಾರೆ. ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಇಲ್ಲಿ ಎಲ್ಲ ಥರದ್ದು ಇಲ್ಲಿ ಏನಪ್ಪ ಅಂದ್ರೆ ಹಿಸ್ಟಾರಿಕಲ್ ಪ್ಲೇಸ್ ಇರುವುದರಿಂದ ಎಲ್ಲ ಕಡೆ ಜನರು ಬಂದಿದ್ದಾರೆ. ಅತಿ ಒಂದು ಸಾಹಿತ್ಯ ಸಮ್ಮೇಳನ ಅಚ್ಚುಕಟ್ಟವಾಗಿದೆ ಅಂತ ಹೇಳಕ್ಕೆ ನಮ್ಗೆ ಹೆಮ್ಮೆ ಆಗುತ್ತದೆ.